ಹಲೋ ಸ್ನೇಹಿತರೆ, ನಮಸ್ಕಾರ, ಶುಭ ದಿನ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿರಿ ಅಂತ ಆಶಿಸ್ತೀನಿ. ಸಾಕಷ್ಟು ಕಾರ್ಯಕ್ರಮದ ಮನೆಗಳು, ಹಾಗೆಯೇ ಮನೆಗೆ ಸಾಕಷ್ಟು ನೆಂಟರು, ಸ್ನೇಹಿತರು ಈ ಥರ ಎಲ್ಲ ಬಂದು ಹೋಗಿ ಮಾಡ್ತಾ ಇರೋದು, ಅದು ತಿರುಗಾಟದ ಇದಿರ್ಬೋದು. ಹೀಗೆ ತುಂಬ ಅಂದರೆ ತುಂಬಾ ಬ್ಯುಸಿ ಆಗಿರೋ ಕಾರಣಕ್ಕಾಗಿ ವೀಡಿಯೋಸ್ ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಜೊತೆಗೆ ಮಗಳು ಕೂಡ ಬೆಂಗಳೂರಿಂದ ಬಂದಿದ್ಲು. ಹಾಗೆಯೇ ಅವಳ ಕಾಲೇಜಿನ ಕತೆ ಈ ಥರ ಎಲ್ಲ ಕೇಳ್ತಾ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವಳಿಗೆ ಬೇಕಾಗಿರೋದನ್ನು ಮಾಡಿಕೊಡೋದು, ಈ ಥರದಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ವಿಡಿಯೋ ಕೂಡ ಲೇಟ್ ಆಗ್ತಾ ಇದೆ. ಆದರೂ ಕೂಡ ಮಧ್ಯ ಮಧ್ಯ ಆದಷ್ಟು ವಿಡಿಯೋಗಳನ್ನು ಮಾಡ್ಕೊಳ್ತಾ ಬಂದೆ. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಗಳಷ್ಟೇ ಆಗಿದ್ದು. ಈಗ ನೆಂಟರು ಅವರೆಲ್ಲ ಬಂದರೂ ಕೂಡ ಅವರಿಗೆ ಕಂಫರ್ಟಬಲ್ ಇರಲ್ಲ ವಿಡಿಯೋ ಮಾಡೋದು. ಹಾಗೆಯೇ ಮಗಳಿಗೂ ಕೂಡ ವಿಡಿಯೋ ಮಾಡೋದು ಕಂಫರ್ಟಬಲ್ ಇರಲ್ಲ. ಸೊ ಹಾಗಾಗಿ ತುಂಬ ವಿಡಿಯೋ ಮಾಡೋದು ತುಂಬಾ ಕಡಿಮೆ ಆಗಿತ್ತು. ಆದರೂ ಕೂಡ ಅದೇ ಮಧ್ಯ ಮಧ್ಯ ಸ್ವಲ್ಪ ವಿಡಿಯೋ ಮಾಡಿಟ್ಕೊಂಡಿರೋದನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತುಂಬ ತೊಂಡೆಕಾಯಿ ಬೇರೆ ಬಿಟ್ಟಿತ್ತು, ಅದು ಚೆನ್ನಾಗಿ ಒಂದು ರೌಂಡ್ ಮಳೆ ಹೊಡೆದಿತ್ತು. ಹಾಗಾಗಿ ಜೊತೆಗೆ ಮಾವಿನಕಾಯಿ ಕೂಡ ಮನೆಯವರು ಕೊಯ್ತಾಯಿದ್ರು, ಅದನ್ನು ಕೂಡ ಹಾಗೆಯೇ ವಿಡಿಯೋ ಮಾಡಿಕೊಂಡೆ. ಅವರು ಅಷ್ಟು ಕಂಫರ್ಟಬಲ್ ಆಗಿರಲ್ಲ ವಿಡಿಯೋ ಮಾಡ್ಕೋಬೇಕಾದ್ರೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸು ತಗೊಳ್ತೀನಿ ಅಷ್ಟೇ. ನೋಡಿ, ತೊಂಡೆ ಚಪ್ರ ಎಷ್ಟು ಚೆನ್ನಾಗಾಗಿದೆ. ಅದು ಒಂದು ಸಲ ಮಳೆ ಬಿತ್ತಲ್ಲ, ಹಾಗಾಗಿ ಮತ್ತೆ ಎಲ್ಲ ಚಿಗುರಿ ಚೆನ್ನಾಗಾಗಿತ್ತು. ಹಾಗಾಗಿ ಒಂದಷ್ಟು ಕಾಯಿ ಸಿಕ್ತು. ಅಕ್ಕಪಕ್ಕ ಮನೆ ಈ ಥರ ಎಲ್ಲ ಆವಾಗ ಹಂಚಿದ್ವಿ. ಜೊತೆಗೆ ನಮ್ಮ ಮನೆಗೆ ಒಂದು ಅಡುಗೆಗೆ ಇಟ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಈ ಸಲ ಚೆನ್ನಾಗಿ ಕಾಯಿ ಬಂದಿತ್ತು. ಹಾಗೆಯೇ ಒಂದಷ್ಟು ಕಸೆ ಮಾವು ಅಂತ ಹೇಳ್ತೀವಲ್ಲ, ಅದು ಕೂಡ ಇತ್ತು. ಇದು ಹಣ್ಣಾಗೋದಕ್ಕೂ ಕೊಳೆಯುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಒಂದು 4 ಹಣ್ಣಿಗಿಟ್ಟು, ಬಾಕಿದ್ದನ್ನು ನಾನು ಈ ಸಿಗಳ್ಮಿಡಿ ಅಂತ ಹೇಳ್ತಾರೆ ಅದು, ಮತ್ತು ಚಟ್ನಿ ಮಾಡ್ತೀವಿ ನಾವು, ಕೆಂಪು ಚಟ್ನಿ. ಅದನ್ನು ಕೂಡ ಸಾಕಷ್ಟು ದಿನ ಇಟ್ಟು ತಿನ್ನಬಹುದು. ಅದನ್ನು ಕೂಡ ಸ್ವಲ್ಪ ಮಾಡಿದೆ. ಜೊತೆಗೆ ಈಗ ಕಡ್ಗಾಯಿ ಮಾವಿನಕಾಯಿ ಅಂತಲೇ ಬೇರೆ ಸಿಗುತ್ತೆ ನಮ್ಮ ಮಲೆನಾಡಲ್ಲಿ, ಅವೆಲ್ಲ ಫೇಮಸ್ಸು. ಅದದ್ದು ಕಡ್ಗಾಯಿ ಮಾಡಿ ಮತ್ತು ಉಳಿದಿರುವಂತಹ ಒಳಗಡೆ ತಿರುಳೆಲ್ಲ ಇರುತ್ತಲ್ಲ, ಅದನ್ನು ಚಟ್ನಿ ಮಾಡ್ತೀವಿ. ಹಾಗಾಗಿ ಅದು ಕೂಡ ಇತ್ತು, ಕಡ್ಗಾಯಿ ಮಾವಿನಕಾಯಿ. ಅದಾದರೆ ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ. ಅದು ಸ್ವಲ್ಪ ಮಾಡೋ ವಿಧಾನ ಬೇರೆ ಅಷ್ಟೇ. ಇವತ್ತು ನಿಮಗೆ ದಿಢೀರಾಗಿ ಮಾಡ್ಕೊಳ್ಳೋ ಅಂಥದ್ದು, ಹಾಗೆಯೇ ಬೇಗ ಖಾಲಿ ಮಾಡ್ಕೋಬೇಕು ಆ ಥರದ್ದು ಚಟ್ನಿ ಮತ್ತು ಕಡ್ಗಾಯಿ ಅಂದರೆ ಸಿಗಳ್ಮಿಡಿ ಅಂತ ಹೇಳ್ತೀವಿ ಇಲ್ಲಿ. ಅಂದರೆ ಸಡನ್ ಮಾಡಿ ಬೇಗ ಖಾಲಿ ಮಾಡುವಂಥದ್ದು. ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಚಟ್ನಿಗೆ ತುರ್ಕೊಂಡಿದ್ದೀನಿ. ಅಂದರೆ ತುರಿಯೋ ಮಣೆ ಇರುತ್ತಲ್ಲ, ಅದರಲ್ಲಿ ಈ ಥರ ತುರ್ದ್ಕೊಂಡ್ರೆ ಆಯಿತು. ಇದು ತುರಿದ ತಕ್ಷಣ ಅದ್ರದ್ದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಅದು ತುಂಬ ಹುಳಿ ಬೇರೆ ಇರುತ್ತಲ್ಲ ಕಾಯಿ, ಹಾಗಾಗಿ ಆ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಅದು ಚಿತ್ರಾನ್ನ, ಏನು ಬೇಕಾದರೂ ಪಲ್ಯ ಯಾವುದಕ್ಕಾದರೂ ಹಾಕ್ಕೋಬೋದು. ಹಾಗಾಗಿ ಅದನ್ನು ತೆಗೆದಿಟ್ಕೊಂಡೆ. ಅದು ಚಟ್ನಿ ಮತ್ತಿಲ್ಲ ಅಂದರೆ ನೀರಾಗಿ ಹೋಗುತ್ತೆ ಆ ರಸ ಹಾಗೆ ಇಟ್ಕೊಂಡ್ರೆ. ಹಾಗಾಗಿ ಒಂದು ಸ್ವಲ್ಪ ರಸ, ತುಂಬ ತೆಕ್ಕೋಬಾರ್ದು, ಯಾಕೆಂದರೆ ಚಟ್ನಿಗೆ ಹುಳಿ ಅಂಶ ಕಡಿಮೆ ಆಗೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ತೆಕ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಒಂದು 100ರಲ್ಲಿ ಒಂದು 40%ನಷ್ಟು ಅದರದ್ದು ರಸವನ್ನು ತೆಕ್ಕೊಳ್ತೀನಿ, ಬಾಕಿದ್ದು ಹಾಗೆ ಇಟ್ಕೊಳ್ತೀನಿ. ಕೆಲವ್ರು ಇನ್ನೊಂದು ಸ್ವಲ್ಪ ಜಾಸ್ತಿನೇ ತೆಗಿತಾರೆ, ಗಟ್ಟಿಯಾಗಿ ಮಾಡಿಟ್ಕೋತಾರೆ. ಬಟ್ ಅದು ಹುಳಿ ಅಂಶ ಹೋಗಿಬಿಡತ್ತೆ, ಟೇಸ್ಟೇ ಬರಲ್ಲ. ಅದು ಚಟ್ನಿ ಹುಳಿನೂ ಅಷ್ಟೇ ಇದ್ದರೆ ಮಾತ್ರ ಚೆಂದ, ಇಲ್ಲಾಂದರೆ ಅದ್ರ ರುಚಿನೇ ಚೇಂಜ್ ಆಗಿಬಿಡತ್ತೆ. ಹಾಗೆಯೇ ಅದಕ್ಕೆ ಹುರಿದಿರುವಂತಹ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಕಡೆ ಸಿಗಳ್ಮಿಡಿ, ಕಡ್ಗಾಯಿ ಥರನೇ ಸಿಗಳ್ಮಿಡಿ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೆ. ಅದಕ್ಕೆ ಕೂಡ ನಾನು ಸೇಮ್ ಇದಕ್ಕೇನೇನು ಹಾಕ್ತೀನೋ ಅದೇ ಥರ ಅದಕ್ಕೂ ಕೂಡ ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕ್ಕೊಂಡೆ. ಹಾಗೆಯೇ ಮಸಾಲೆ ಪುಡಿ, ಇದನ್ನು ನಾನು ಲಾಸ್ಟ್ ನಿಮಗೆ ಮಾವಿನ ಮಿಡಿ ಮಾಡುವಾಗ ಮಸಾಲೆ ಪುಡಿ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಅದೇ ಮಸಾಲೆ ಪುಡಿಯನ್ನು ಹಾಕಿದ್ದೀನಿ. ಹಾಗೆಯೇ ಜೊತೆಗೆ ಮೆಣಸಿನ ಪುಡಿ ಇದಕ್ಕೆ ಸ್ವಲ್ಪ ತರಿತರಿಯಾಗಿರುವಂಥ ಸಿಗುತ್ತೆ ನಮ್ಮಲ್ಲಿ. ಅಂದರೆ ಚಟ್ನಿ ಮತ್ತು
ಈ ಕಡ್ಗಾಯಿಗೆ ಇದನ್ನು ಬಳಸ್ತೀನಿ. ಹಾಗೆಯೇ ಈ ಚಟ್ನಿ ಮತ್ತು ಕಡ್ಗಾಯಿಗೆ ಮೇಯ್ನಾಗಿ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಅದು ಪರಿಮಳ ತುಂಬ ಚೆನ್ನಾಗಾಗುತ್ತೆ. ಅದೇ ಮಾವಿನ ಮಿಡೀಲಿ ಮೆಂತ್ಯ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆಯೇ ನಾನು ಅದು ಮತ್ತೆ ಒಂದು ಸ್ವಲ್ಪ ಮೆಂತ್ಯ ಹುರಿದು ಆ ಪುಡಿ ಜೊತೆನೇ ಪೌಡ್ರ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಆ ಥರ ಇರುತ್ತೆ. ಅಂದರೆ ಒಂದೊಂದು ಚಟ್ನಿ ಉಪ್ಪಿನಕಾಯಿಗೆ ಕೂಡ ಒಂದೊಂದು ಥರ ಮಸಾಲೆಗಳು ಚೇಂಜ್ ಆಗುತ್ತೆ. ನಿಮಗೆ ಹೇಗೆ ಟೇಸ್ಟ್ ಬೇಕೋ ಆ ಥರ ಮಾಡ್ಕೋಬಹುದು. ಮಲೆನಾಡಿಗರಿಗಾದರೆ ಇವೆಲ್ಲ ಗೊತ್ತಿರುತ್ತೆ. ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಥರ ಉಪ್ಪಿನಕಾಯಿ ಮಾಡ್ತಾರೆ. ನೋಡಬೇಕು, ಅದೇನೋ ಆಂಧ್ರ ಸ್ಟೈಲ್ ಪಿಕಲ್ ಅಂತೆ, ಅವೆಲ್ಲ ಒಂದು ಸಲ ಟೇಸ್ಟ್ ಮಾಡಬೇಕು ಅಂತ ಇದೆ. ನೋಡೋಣ, ಟ್ರೈ ಮಾಡಬೇಕು. ಹಾಗೆಯೇ ನನಗೆ ಈ ದಕ್ಷಿಣ ಕನ್ನಡದ ಕಡೆ ಈ ಹಸಿಯಾದ ಸಾಸಿವೆ ಹಾಕಿ ಮಾಡ್ತಾರೆ, ಅದು ಕೂಡ ತುಂಬ ಇಷ್ಟ. ಅದರಲ್ಲೂ ಈ ಮಾವಿನ ಮಿಡಿಗೆ ಮಾಡ್ತಾರೆ, ಸ್ವಲ್ಪ ಪರಿಮಳ ಇರುವಂಥದ್ದು, ಗಟ್ಟಿ ಈ ಕರುಮ್ ಅನ್ನತ್ತೆ ಆ ಥರ ಮಾವಿನ ಮಿಡಿಗೆ ಸಾಸಿವೆ ಹಸೀದು ಹಾಕಿ ಮಾಡ್ತಾರೆ. ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಅದು ಒಂಥರ ಡಿಫ್ರೆಂಟ್ ಟೇಸ್ಟು. ಅದನ್ನು ಟೇಸ್ಟ್ ಮಾಡಿದ್ದೀನಿ. ಬಟ್ ಇದೇನೋ ಆಂಧ್ರ ಪಿಕಲ್ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ, ಒಂದು ಸಲನೂ ಟೇಸ್ಟ್ ಮಾಡಿಲ್ಲ, ನೋಡಬೇಕು. ಅದು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಮಲೆನಾಡಿನ ಉಪ್ಪಿನಕಾಯಿ ತಿಂದಮೇಲೆ ಬೇರೆ ಕಡೆ ಸ್ವಲ್ಪ ಇಷ್ಟ ಆಗೋದು ಕಡಿಮೆ. ಬಟ್ ನನಗೆ ಅದು ಸೌತ್ ಕೇಂದ್ರ ಕಡೆ ಆ ಉಪ್ಪಿನಕಾಯಿ ತುಂಬ ಇಷ್ಟ ಆಗಿತ್ತು. ನೋಡೋಣ, ನೆಕ್ಸ್ಟ್ ಎಲ್ಲಾದರೂ ಆಂಧ್ರ ಸೈಡ್ ಉಪ್ಪಿನಕಾಯಿ ಅಂತೇನೋ ಹೇಳ್ತಾರಲ್ಲ, ಅದನ್ನೊಂದು ಟೇಸ್ಟ್ ಮಾಡಿ ನೋಡ್ತೀನಿ. ಹಾಗೆಯೇ ಇದನ್ನು ಕೈಯಲ್ಲಿ ನೀಟಾಗಿ ಕರೆಕ್ಟಾಗಿ ಅದರದ್ದು ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಉಪ್ಪು ಮಸಾಲೆ ಎಲ್ಲದೂ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಈ ಥರ ಕೈಯಲ್ಲಿ ಮಾಡೋದ್ರಿಂದ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ. ಆದರೆ ಕೈ ಮಾತ್ರ ಒದ್ದೆ ಇರಬಾರ್ದು, ಎಲ್ಲೂ ನೀರಿನ ಅಂಶ ತಾಗಬಾರ್ದು. ಅದಕ್ಕೆ ಒಂದು ಸಲ ಇದನ್ನೆಲ್ಲ ಮಾಡೋದಕ್ಕೆ ಕೂತ್ಕೊಂಡ್ರೆ ಮತ್ತು ಮಧ್ಯ ಏನಕ್ಕೂ ಹೇಳೋದಿಲ್ಲ ಆ ಥರ. ಅಂದರೆ ಕೈ ಒದ್ದೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು, ಇಲ್ಲ ಫಸ್ಟಿಗೆ ಇದನ್ನು ಮುಗಿಸ್ಕೊಂಡು ಬೇರೆ ಕೆಲಸ ಮಾಡುವಂಥದ್ದು, ಈ ಥರ ನಮಗೊಂದು ಪದ್ಧತಿ. ಹಾಗೆಯೇ ಇದನ್ನು ಕೂಡ ಕೈ ಆಡ್ತಾ ಇದ್ದೀನಿ. ಜೊತೆಗೆ ಟೇಸ್ಟ್ ಕೂಡ ನೋಡಿಕೊಂಡು ಯಾವ್ದ್ಯಾವುದು ಹೆಚ್ಚು ಕಮ್ಮಿ ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ಮರ್ತೋಯ್ತು, ಇದು ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಇದನ್ನು ಕೂಡ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೋಬೇಕು. ನಾನು ಅವೆರಡು ಮಿಸ್ ಮಾಡಿಕೊಂಡೆ, ಹಾಕಿಲ್ಲ, ಮತ್ತು ಹೇಳೋದಕ್ಕೂ ಮರ್ತೋಯ್ತು, ಸಾರಿ. ಜೊತೆಗೆ ಇದಕ್ಕೆ ಹಾಕದೇ ಇದ್ದರೂ ನಡೆಯುತ್ತೆ. ಬಟ್ ನೀವು ವರ್ಷಾನುಗಟ್ಟಲೆ ಇಡುವಂತಹ ಕಡ್ಗಾಯಿನ ಮಾಡೋ ವಿಧಾನ ಸ್ವಲ್ಪ ಚೇಂಜ್ ಇದೆ. ಅದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಆಗ ನೀವು ಅದೇ ಥರ ಕೂಡ ಮಾಡ್ಕೋಬಹುದು. ಆಮೇಲೆ ನಮ್ಮ ಕಡೆಯಲ್ಲಿ ಹೇಗೆ ಅಂದರೆ, ಈ ಕಡ್ಗಾಯಿ ಮಾಡೋದಕ್ಕೆ ಬೇರೆಯ ಒಂದು ತಳಿಯ ಮಾವು ಸಿಗುತ್ತೆ. ಕಡ್ಗಾಯಿ ಮಾವಿನಕಾಯಿ ಅಂತಲೇ ಸಿಗುತ್ತೆ. ಆಮೇಲೆ ಕುಚ್ಚಗಾಯಿ ಮಾಡೋದಕ್ಕೆ ಅಂತಲೇ ಕುಚ್ಚು ಮಾವಿನಕಾಯಿ ಅಂತಲೇ ಸಿಗುತ್ತೆ. ಈ ಥರ ಒಂದೊಂದಕ್ಕೆ ಒಂದೊಂದು ಥರದ ತಳಿಯಲ್ಲಿ ಮಾವಿನಕಾಯಿ ಬರುತ್ತೆ. ಎಲ್ಲ ಮಾವಿನಕಾಯಿಗಳಲ್ಲೂ ಕಡ್ಗಾಯಿ ಮಾಡಿದ್ರೆ ನಿಲ್ಲೋದಿಲ್ಲ. ಈಗ ನಮ್ಮಲ್ಲಿ ಸಿಗಳುಮಿಡಿ ಅಂತ ಮಾಡುವಂತಹ ಕಾಟು ಮಾವಿನಕಾಯಿ ಕೂಡ ಮಾಡ್ತೀವಿ. ಅದು ದಿಢೀರಂತ ಖಾಲಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಬರಲ್ಲ, ಅದು ನಿಲ್ಲೋದಿಲ್ಲ. ಮತ್ತು ಮೆತ್ತಗಾಗಿ ಹೋಗುತ್ತೆ, ಹೋಳೆಲ್ಲ ಮೆತ್ತಗಾಗಿ ಕರಗಿ ಹೋಗುತ್ತೆ. ಇದಾದರೆ ಕಡ್ಗಾಯಿ ಮಾವಿನಕಾಯಿನೇ ಆದರೆ ವರ್ಷಾನುಗಟ್ಟಲೆ ಇಡ್ಬೋದು. ತೋತಾಪುರಿ, ಮಲ್ಗೋವಾ ಅಂತ ಏನು ಹೇಳ್ತೀವಿ, ಅದರಲ್ಲೂ ಕೂಡ ಸಿಗಳುಮಿಡಿಯನ್ನು ಮಾಡ್ತೀವಿ, ಚೆನ್ನಾಗಾಗತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು. ಥ್ಯಾಂಕ್ ಯು ಫ್ರೆಂಡ್.